ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ರಾಣಿ ಅಮ್ಮ ಕಾವೇರಿ ಜೈಲಿಂದ ಬಿಡುಗಡೆ ಆಗೇ ಬಿಟ್ರ. ಇಲ್ಲಿ ವರದನ ಕತೆ ಮುಗ್ದೆ ಹೋಯ್ತಾ. ಈ ಕಡೆ ಬಾಲ ಹೆಂಡತಿಯ ಪರವಾಗಿ ನಿಂತ್ಕೊಂಡಿದ್ದಾರೆ. ವರದನ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಣಿಯನ್ನು ಅಜ್ಜಿ ಮತ್ತು ಸರಳ ಇಬ್ಬರು ಕೂಡ ಸೇರಿಕೊಂಡು ಮ್ಯಾಜಿಸ್ಟ್ರೇಟ್ ಮನೆಗೆ ದತ್ತು ಕೊಡೋದಕ್ಕೆ ಅಂತ ಮುಂದಾಗ್ತಾರೆ. ಆದರೆ ವಿಧಿಯ ಆಟ ಏನು ಗೊತ್ತಿಲ್ಲ, ಸತ್ಯ ಅವರು ಅದೇ ಒಂದು ಮನೆಗೆ ಕಾವೇರಿ ವಿಷಯವಾಗಿ ಹೋಗಿರ್ತಾರೆ. ಆ ಒಂದು ಸಮಯದಲ್ಲಿ ರಾಣಿ ಸತ್ಯವರ ಮುಂದೆ ಹೋಗುತ್ತೆ. ಸತ್ಯವರು ತನ್ನ ಮಗಳನ್ನು ನೋಡಿ ಒಪ್ಕೋತಾರೆ. ಯಾಕಿಲ್ಲಿ ಏನು ಅಂದಾಗ, ಇಲ್ಲಿ ಸರಳವರು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಸರಳ ಅತ್ತೆ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಕೆಲ್ಸಕ್ಕೆ ಬಂದಿದ್ರು, ಕೆಲ್ಸಕ್ಕೆ ಸೇರಿಸೋದಕ್ಕೆ ಅಂತ ರಾಣಿ ಹೇಳ್ತಾರೆ. ಇದರ ನಡುವೆ ಮ್ಯಾಜಿಸ್ಟ್ರೇಟ್ ಇಲ್ಲಿ ನನ್ನ ಹೆಂಡತಿ ಈ ಮಗುವನ್ನು ತನ್ನ ಮಗು ಅಂತ ಅಂದ್ಕೊಂಡಿದ್ದಾಳೆ, ನಮಗೆ ದತ್ತು ಕೊಡಿ ಅಂದಾಗ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಸತ್ಯವರು ಸಿಡಿದು ಹೇಳ್ತಾರೆ. ರಾಣಿ ಹೊರಟೋಗ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಮ್ಯಾಜಿಸ್ಟ್ರೇಟ್ ಅವರ ಹೆಂಡತಿ ಪ್ರಜ್ಞೆ ತಪ್ತಾರೆ. ಇತ್ತ ಕಡೆ ಸತ್ಯವರು ತನ್ನ ತಂಗಿ ಮಗಳು ರಾಣಿಯನ್ನು ಕರ್ಕೊಂಡು ಮನೆಗೆ ಬರ್ತಾರೆ. ಸರಳವರು ಕಣ್ಣೀರು ಹಾಕ್ಕೊಂಡು ಕೇಳ್ಕೊತಿದ್ದಾರೆ, ಮಾತಾಡ್ಸೋಕ್ಕೆ ಹೋಗ್ತಾರೆ. ಆದರೆ ಸತ್ಯ ಅವರು ನಿಜಕ್ಕೂ ಕೂಡ ಉಗ್ರ ನರಸಿಂಹನ ಅವತಾರವನ್ನೇ ತಾಳ್ಬಿಡ್ತಾರೆ. ಹೇಗೆ ಮನ್ಸು ಬಂತು ನಿಮಗೆ, ರಾಣಿಯನ್ನು ಆ ಮನೆಗೆ ಕರ್ಕೊಂಡು ಹೋಗಿಬಿಟ್ರಲ್ಲ, ಯಾಕಿಂತ ಕೆಲಸ ಮಾಡಿದ್ರಿ, ನಾನು ಹೋಗದೆ ಇದ್ದಿದ್ರೆ ಏನಾಗಬೇಕಾಗಿತ್ತು, ರಾಣಿ ಕಳ್ಕೊಂಡು ನಾನು ಯಾವ ರೀತಿ ನನ್ನ ತಂಗಿಗೆ ಮುಖ ತೋರಿಸ್ಬೇಕಾಗಿತ್ತು, ನನಗೆ ಏನಾಗ್ತದೆ ಅಂತ ಗೊತ್ತಿದೆಯಾ ನಿಮಗೆ, ನಿಜಕ್ಕೂ ನೀವು ಮನುಷ್ಯರಲ್ಲ, ಮನುಷ್ಯ ರೂಪದ ರಾಕ್ಷಸರು ಅಂತ ಹೇಳಿ ಸತ್ಯ ಹೇಳ್ತಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ, ರಾಣಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಆ ಮನೆಗೆ ದತ್ತು ಕೊಡಬೇಕು ಅಂತ ಅಂದ್ಕೊಂಡಿದ್ದು ಅಂದಾಗ, ಏನು ಹೇಳ್ತಿದ್ಯಾ ನೀನು, ನಿಮ್ಮ ಒಂದು ಕೆಲಸವನ್ನು ಸಾಧಿಸ್ಕೋಬೇಕು, ರಾಣಿನ ಇಲ್ಲಿಂದ ಸಾಗ ಹಾಕಬೇಕು ಅಂತ ನೀವಲ್ಲಿ ಕರ್ಕೊಂಡು ಹೋಗಿದ್ದು, ಅದಕ್ಕೆ ಇನ್ನೇನು ಅರ್ಥ ಕಲ್ಪಿಸ್ಬೇಡ. ಈ ರೀತಿಯಾಗಿ ರಾಣಿನ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟಾಗ ಅವಳ ಮನಸ್ಥಿತಿ ಏನಾಗ್ತಿತ್ತು ಅಂತ ಗೊತ್ತಿದ್ಯಾ, ಅವಳು ಏನು ಅನ್ಕೋತಿದ್ಲು, ಸಂಬಂಧಗಳ ಮೌಲ್ಯವನ್ನೇ ಕಳ್ಕೊಂಡ್ಬಿಡ್ತಿದ್ಲು, ಸಂಬಂಧಗಳ ಬೆಲೆ ಇಷ್ಟೇನಾ ಅಂತ ಅನ್ಕೊಂಡ್ಬಿಡ್ತಿದ್ಲು. ಎಷ್ಟೋ ಭಾವನೆಗಳು ಅವಳ ಮನಸ್ಸಲ್ಲಿ ಬೇರೂರು ಬರ್ತಾ ಇತ್ತು. ಇದಕ್ಕೆಲ್ಲ ಕೂಡ ನೀವೇ ಕಾರಣ ಆಗ್ಬಿಡ್ತಾ ಇದ್ರಿ. ಇಂಥ ಒಂದು ಮನಸ್ಥಿತಿಯನ್ನು ಬೇರಿಸೋದಕ್ಕೆ ಹೇಗೆ ಮನಸ್ಸು ಬಂತು ನಿಮಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಸತ್ಯವರು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾನಿಲ್ಲಿರುವುದಿಲ್ಲ, ನನ್ನ ತಂಗಿ ಮಗಳನ್ನ ಕರ್ಕೊಂಡು ಇಲ್ಲಿಂದ ಹೊರಟುಬಿಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ. ಈ ಕಡೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಿಮ್ಮ ಕಾಲಿಟ್ಕೋತೀನಿ, ಇನ್ನೆಂದೂ ಈ ರೀತಿ ಆಗೋದಿಲ್ಲ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡಿ, ನಮ್ಮ ಪಾಡು ಏನು ಅಂತ ಕೇಳಿದಾಗ ನಿನ್ನ ಪಾಡು ಏನು ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಇನ್ನು ಮುಂದೆ ನೀನು ನಿನ್ನ ಮಕ್ಕಳ ಜೊತೆ ಇದ್ಕೊಂಡ್ಬಿಡು, ನಾನು ನನ್ನ ರಾಣಿಯನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಸತ್ಯವ್ರು ಹೇಳ್ತಾರೆ. ರೀ, ನಮ್ಮ ಮಕ್ಕಳು ನಿಮಗೆ ಮಕ್ಕಳಲ್ವಾ ಅಂದಾಗ, ನನ್ನ ಮಕ್ಕಳು ನನ್ನ ಮಕ್ಕಳೇನೆ, ಆದರೆ ಒಂದು ಮಾತು ತಿಳ್ಕೊಂಡು, ನನ್ನ ಮಕ್ಕಳಿಗೆ ನಾನು ತಂದೆಯಾಗಿ ಇಲ್ಲಿ ಇರಬೇಕು ಅಂದರೆ ನೀನು ಈ ಮನೇಲಿ ಇರಬಾರ್ದು, ನನ್ನ ಮಕ್ಕಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನನ್ನ ಮಕ್ಕಳನ್ನ ಹೀಗೆ ನೋಡ್ಕೋಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಸತ್ಯವರು ಹೇಳ್ತಾರೆ. ಈ ಕಡೆ ಸರಳವರ ಅಮ್ಮ ದಯವಿಟ್ಟು ಸರಳನ ಕ್ಷಮಿಸ್ಬಿಡಿ, ಸರಳ ಇದಕ್ಕೆ ಒಪ್ಕೊಂಡಿರಲಿ, ನಾನೇ ಅವಳನ್ನು ಫೋರ್ಸ್ ಮಾಡಿ ಒಪ್ಸಿದ್ದು, ದಯವಿಟ್ಟು ಅವಳದು ಏನೂ ಕೂಡ ತಪ್ಪಿಲ್ಲ ಅಂದಾಗ, ಹೌದಲ್ವಾ ಅತ್ತೆ, ನಿಮ್ಮನ್ನು ನಾನು ಯಾಕಲ್ಲಿ, ನಿಮ್ಮನ್ನು ಏನೂ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ, ಯಾಕೆ ಹೇಳಿ, ನೀವು ಏನೇ ಹೇಳಿದ್ರು ಕೂಡ ಅವಳ ಬುದ್ಧಿ ಎಲ್ಲಿ ಹೋಗಿತ್ತು, ಅವಳಿಗೂ ಕೂಡ ಬುದ್ಧಿ ಇರಬೇಕಾಗಿತ್ತಲ್ವ, ತಾನು ಏನು ತಪ್ಪು ಮಾಡಿದೆ ಅನ್ನೋದು ಗೊತ್ತಿರಬೇಕಿತ್ತಲ್ವ, ಅದು ಎಲ್ಲವನ್ನ ಕೂಡ ಬಿಟ್ಟು ಹಿತ್ತಾಳೆ ಕಿವಿ ಥರ ನಿಮ್ಮ ಮಾತು ಕಟ್ಕೊಂಡು ಈ ರೀತಿ ಮಾಡಿದಾಳೆ ಅನ್ನೋದ್ರಲ್ಲೇ ಗೊತ್ತಾಗ್ತದೆ ಇವಳು ಎಂಥ ಮನಸ್ಥಿತಿಯವಳು ಅಂತ. ಆಗಿದ್ರೆ ಯಾರು ಏನೇ ಹೇಳಿದ್ರು ಕೂಡ ಕೇಳಿಬಿಟ್ಟು ಕೆಟ್ಟ ಕೆಲಸ ತಪ್ಪು ಕೆಲಸ ಮಾಡಿಬಿಡ್ತಾಳಲ್ವ ಇವಳು ಅಂತ ಹೇಳಿ ಸತ್ಯವರು ಹೇಳ್ತಾರೆ. ಆದರೆ ಇಲ್ಲಿ ಸರಳವ್ರು ಮಾತ್ರ ತನ್ನ ಗಂಡನನ್ನು ಕ್ಷಮಿಸಿ, ನಿಮ್ಮನ್ನು ಬಿಟ್ಟು ನಾನು ಹೇಗಿಲ್ಲಿ ಎಲ್ಲಿಗೆ ಹೋಗಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಹೇಳ್ತಿದ್ದನ್ನು ಕೇಳ್ಕೊ, ನಾಳೆ ಒಳಗಡೆ ನೀನು ನಿಮ್ಮ ಅಮ್ಮನ ಜೊತೆ ಇಲ್ಲಿಂದ ಹೊರಟು ಬಿಡಬೇಕು ಅಷ್ಟೇ, ಇಲ್ಲ ಅಂದರೆ ನಾನು ರಾಣಿ ಇಲ್ಲಿ ಇರೋದಿಲ್ಲ ಅಂತ ಹೇಳಿ ಸತ್ಯವರು ಕಂಡೀಷನ್ ಹಾಕ್ತಾರೆ. ನಂತರ ಅವ್ರಿಗೆ ಫೋನ್ ಬರುತ್ತೆ, ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಟೈಲರ್ ಶಾಪ್ಗೆ ಬಂದಿದ್ದ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಹಗಲು ರಾತ್ರಿ ಅಂದರೆ ಟೈಲರ್ ಶಾಪಲ್ಲಿ ಟೈಲರಿಂಗ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ಸೀನಾ ಬಂದಿದೆ, ಏನು ಮಾಡ್ತಿದ್ಯಾ, ಇಷ್ಟೊತ್ತಲ್ಲಿ ಯಾಕೆ ಹೊಲಿತಿದ್ಯಾ ಅಂದಾಗ, ನನ್ನ ತಂಗಿನ ಬಿಡಿಸ್ಕೊಂಡು ಕರ್ಕೊಂಡು ಬರಬೇಕಂದ್ರೆ ಬೇಕಾದಷ್ಟು ದುಡ್ಡು ಬೇಕಾಗತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ಸತ್ಯವ್ರನ್ನ ಮ್ಯಾಜಿಸ್ಟ್ರೇಟ್ ಕರೆದಿದ್ರು, ಅವ್ರು ಕರೆದ್ರು ಅನ್ನೋ ಕಾರಣಕ್ಕೆ ಫೋನ್ ಬಂತು ಅಂತ ಹೇಳಿ ಸತ್ಯವರು ಹೊರಗಡೆ ಬಂದಿತ್ತು. ಆಗ ಸತ್ಯವ್ರನ್ನ ಭೇಟಿ ಮಾಡಿದಂಥ ಮ್ಯಾಜಿಸ್ಟ್ರೇಟ್ ಅವರು, ಈ ಒಂದು ಕೇಸ್ ತುಂಬಾ ಕಷ್ಟವಾಗಿದೆ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಈ ಒಂದು ಕೇಸಲ್ಲಿ ತುಂಬಾ ಯೋಚನೆ ಮಾಡಬೇಕಾಗತ್ತೆ, ತುಂಬಾ ಸಮಸ್ಯೆಗಳಿದೆ, ಗಂಡನೇ ಹೆಂಡತಿ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ದಾರೆ, ಹಾಗಾಗಿ ತುಂಬ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ರಾಣಿಯನ್ನು ನಮಗೆ ದತ್ತು ಕೊಡ್ತೀರಾ ಅಂತ ಕೇಳಿದಾಗ, ಏನು ಮಾತಾಡ್ತಿದ್ದೀರಾ ಸರ್, ರಾಣಿಯನ್ನು ದತ್ತು ಕೊಡೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ನನ್ನ ಹೆಂಡತಿ ಖಂಡಿತ ರಾಣಿ ಇಲ್ಲದೆ ಬದುಕೋದಿಲ್ಲ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ನನ್ನ ಹೆಂಡತಿನ ಕಳ್ಕೊಂಡು ಖಂಡಿತ ನನಗೆ ಬದುಕೋದು ಕಷ್ಟ ಆಗುತ್ತೆ, ಯಾಕಂದರೆ ಆಲ್ರೆಡಿ
ನಮ್ಮ ಮಗುವನ್ನು ಕಳ್ಕೊಂಡಿದ್ವಿ, ಮತ್ತೆ ನನ್ನ ಹೆಂಡತಿಯನ್ನು ಕಳ್ಕೊಳ್ಳುವಷ್ಟು ಶಕ್ತಿ ನನಗೆಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದಾಗ ನೀವು ಅರ್ಥ ಮಾಡ್ಕೋಬೇಕಲ್ವ ಸರ್ ಅಂತ ಹೇಳಿ ಸತ್ಯ ಅವರು ಕೇಳ್ಕೊತಿದ್ದಾರೆ. ನೋಡಿ, ನೀವು ನಿಮ್ಮ ತಂಗಿಯನ್ನು ಬಿಡಿಸ್ಬೇಕು ಅಂತ ಹೇಳಿದ್ರಲ್ವ, ಅವರನ್ನು ಬಿಡುಗಡೆ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ, ನೀವು ಇದಕ್ಕೆ ಒಪ್ಕೊಳ್ಳಿ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಹೇಳ್ತಿದ್ದಾರೆ. ಇದ್ದ ಕಡೆ ಸತ್ಯ ಅವರು, ಆ ರೀತಿ ಹೇಗಾಗತ್ತೆ ಸರ್, ನೀವೇನು ನನ್ನ ತಂಗಿಯನ್ನು ಬಿಡಿಸಿದ್ರೆ ಹೊರಗಡೆ ಬಂದರು ಅಂದರೆ ಅವಳ ಪ್ರಪಂಚ ಆಗಿರ್ತಕ್ಕಂಥ ಅವಳ ಮಗಳು ಅವಳ ಪಾಲಿಗೆ ಇರಬೇಕಲ್ವಾ ಅಂತ ಹೇಳ್ತಾ ಇದ್ದಾರೆ. ಅವರ ಮಗಳು ಅವ್ರ ಪಾಲಿಗೆ ಇರಬೇಕು ಅಂದರೆ ಏನು ಹೇಳ್ತಿದ್ರಾ ನೀವು ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಕೇಳಿದಾಗ, ನೀವು ಯಾರನ್ನು ದತ್ತು ಕೊಡಿ ಅಂತ ಕೇಳ್ತಿದ್ರೋ ಅವಳೇನೆ ನನ್ನ ತಂಗಿ ಕಾವೇರಿಯ ಮಗಳು ಅಂತ ಹೇಳಿ ಸತ್ಯವರು ಹೇಳ್ತಾರೆ. ನಿಜಕ್ಕೂ ಈ ಮಾತನ್ನು ಕೇಳಿದ ಜಡ್ಜ್ ಶಾಕ್ ಆಗ್ತಿದ್ದಾರೆ. ನಂತರ ಸತ್ಯವರು ಖಂಡಿತವಾಗ್ಲೂ ನನ್ನ ಮಗಳನ್ನು ದತ್ತು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೊರಟು ಬಿಡ್ತಾರೆ. ಆಗ ರಾಣಿ ಅದನ್ನು ಕೇಳಿಸ್ಕೊಂಡು ಬಂದಿದ್ದೆ ಮ್ಯಾಜಿಸ್ಟ್ರೇಟ್ ಹತ್ರ ನಿಂತು, ನೀವು ನನ್ನಮ್ಮನ್ನು ಬಿಡಿಸ್ತೀರಾ ಅಂತ ಕೇಳ್ಕೊತಿದ್ದಾಳೆ. ನೋಡಮ್ಮ, ನಿಮ್ಮಮ್ಮನ್ನು ಬಿಡಿಸೋದು ಅಷ್ಟು ಸುಲಭ ಅಲ್ಲ, ತುಂಬ ಸಮಸ್ಯೆಗಳಿದ್ದಾವೆ, ಅದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ ಅಂತ ದಯವಿಟ್ಟು ನನ್ನಮ್ಮನ್ನು ಬಿಡಿಸಿ. ನನ್ನಮ್ಮ ಅಲ್ಲಿ ತುಂಬ ಕಷ್ಟಪಡ್ತಾಳೆ, ಯಾವಾಗಲೂ ಅಳ್ತಾ ಇರ್ತಾಳೆ, ನನ್ನಮ್ಮ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಪ್ಲೀಸ್ ದಯವಿಟ್ಟು ನನ್ನಮ್ಮನ್ನು ಕೋರ್ಟಿನ ಜೊತೆ ಮಾತಾಡಿ ಬಿಡಿಸ್ಕೊಡ್ತೀರಾ? ನೀವು ಬಿಡಿಸಿದ್ರೆ ಖಂಡಿತ ನಾನು ನಿಮ್ಮ ಮಗಳಾಗಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ರಾಣಿ ಹೇಳಿದಾಗ, ಏನು ಮಾತಾಡ್ತಿದ್ಯಾ ರಾಣಿ, ನಿಜಕ್ಕೂ ನೀನು ಬರ್ತೀಯಾ ಅಂತ ಹೇಳಿ ಜಡ್ಜ್ ಕೇಳ್ತಾರೆ. ಖಂಡಿತವಾಗ್ಲೂ ಬರ್ತೀನಿ, ನೀವು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂದಾಗ ಸರಿ ಆಯ್ತಮ್ಮ ಅಂತ ಹೇಳಿ ಜಡ್ಜ್ ಹೇಳ್ತಾರೆ. ಹಾಗಾಗಿನೇ ಇಲ್ಲಿ ಸೀನ್ ಅವರು ಕೆಲಸ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಸತ್ಯವರು ಕೆಲಸ ಮಾಡ್ತಾ ಇರಬೇಕಾದ್ರೆ ಸೀನವರು ಬಂದು ಕೇಳಿದಾಗ ಸತ್ಯವರು ಕಣ್ಣೀರು ಹಾಕ್ಕೊಂಡು ಹೇಳಿದ್ದು ಅದೇ ಕಾರಣಕ್ಕೆ, ನನಗೆ ತುಂಬ ದುಡ್ಡು ಬೇಕು ನನ್ನ ತಂಗಿಯನ್ನು ಬಿಡಿಸೋದಕ್ಕೆ ಅಂತ. ಯಾಕಂದರೆ ಜಡ್ಜ್ ಹೇಳಿದರು ಇದಕ್ಕೆ ತುಂಬ ದುಡ್ಡು ಖರ್ಚಾಗತ್ತೆ ಅಂತ ಹೇಳಿ, ಹಾಗಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿ ಹುಚ್ಚಿನ ಥರ ಟೈಲರಿಂಗನ್ನು ಮಾಡ್ತಿದ್ದಾರೆ ಸತ್ಯವರು. ಅದೇ ಸಮಯಕ್ಕೆ ಲಂಬೋದರ್ ಅವರು ತುಂಬ ಖುಷಿಯಿಂದ ಅಲ್ಲಿಗೆ ಬರ್ತಾರೆ. ನಾವು ಅಂದ್ಕೊಂಡಾಗ ಆಗೋಯ್ತು, ಇಲ್ಲಿ ಕಾವೇರಿ ನಾಳೆ ಪೆರೋಲ್ ಮೇಲೆ ಹೊರಗಡೆ ಬರ್ತದಾಳಿ ಅಂತ ಹೇಳ್ತಾರೆ. ಈ ಮಾತನ್ನು ನಂಬೋಕ್ಕಾಗೋದಿಲ್ಲ ಸತ್ಯವರು. ಯಾಕೆ ಸುಳ್ಳು ಹೇಳ್ತಿದ್ಯಾ, ನಾನು ಮೊದಲೇ ನೋವಲ್ಲಿದ್ದೇನೆ, ಸುಮ್ಮನೆ ಈ ರೀತಿಯೆಲ್ಲ ಮಾತಾಡಬೇಡಿ ಅಂತ ಹೇಳಿ ಸತ್ಯವರು ಹೇಳಿದಾಗ, ನಿಜಕ್ಕೂ ನಾನು ನಿಜಾನೇ ಹೇಳ್ತಿರೋದು, ಈಗ ತಾನೇ ನಂಗೆ ಮೆಸೇಜ್ ಬಂತು, ಅದನ್ನು ಹೇಳಬೇಕು ಅಂತಾನೆ ನಾನು ನಿಮಗೆ ಕಾಲ್ ಮಾಡಿದೆ, ನೀವು ಫೋನ್ ಪಿಕ್ ಮಾಡಿಲ್ಲ, ಹಾಗಾಗಿ ಇಲ್ಲಿಗೆ ಬಂದೆ ಅಂದಾಗ ತುಂಬ ಅಂದರೆ ತುಂಬಾ ಕುಣಿದು ಕುಪ್ಪಳಿಸ್ತಿದ್ದಾರೆ ಸತ್ಯವರು. ಅದನ್ನು ನೋಡಿದಂಥ ಬಾಲ ನಿಜಕ್ಕೂ ಖುಷಿ ಪಡ್ತಿದ್ದಾರೆ. ಇವತ್ತು ಅಣ್ಣ ತಂಗಿ ಮತ್ತೆ ಒಂದಾಗ್ತಿದ್ದಾರೆ. ನಿಜಕ್ಕೂ ಈ ಒಂದು ಖುಷಿಯನ್ನು ನೋಡಿದ್ರೆ ಕಾವೇರಿ, ನೀನು ಎಷ್ಟು ಖುಷಿ ಪಡ್ತಾ ಇದೆಯೋ, ಇಷ್ಟು ದಿನ ನೀನು ಎಷ್ಟೆಲ್ಲ ಸಂಕಟ ಪಟ್ಟಿಯೋ ಅದಕ್ಕೆ ಒಂದು ರೀತಿ ನಾನು ಕಾರಣ ಆಗಿಬಿಟ್ಟೆ. ಯಾಕಂದರೆ ವರದನ ಮಾತನ್ನು ನಾನು ನಂಬಿಕೊಂಡು ಪ್ರೀತಿ ಮಾಡಿದ ನಿನ್ನ ಮೇಲೆ ಅನುಮಾನ ಪಟ್ಟೆ, ಅಣ್ಣ ತಂಗಿಯನ್ನು ದೂರ ಮಾಡಿದೆ. ನೀವಿಬ್ಬರು ಎಷ್ಟೆಲ್ಲ ಸಂಕಟ ಅನುಭವಿಸಿದ್ರ ಇಷ್ಟು ವರ್ಷಗಳ ಕಾಲ. ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ನಿನಗೂ ನಿನ್ನ ಅಣ್ಣಂಗೂ ತೊಂದರೆ ಆಗದಿರೋ ರೀತಿ ನಾನು ನೋಡ್ಕೋತೀನಿ. ಆ ವರದ ನಮ್ಮ ಬದುಕಲ್ಲಿ ಆಟ ಆಡ್ದ, ನಿನ್ನನ್ನು ಜೈಲು ಕಳಿಸ್ತಾ, ಇದಕ್ಕೆಲ್ಲದಕ್ಕೂ ಕೂಡ ನಾನು ಪ್ರತಿಕಾರವನ್ನು ತೀರಿಸ್ಕೊಳ್ಳೋ ತನಕ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಬಾಲ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಮನೆಗೆ ಕಾವೇರಿಯವರು ಪೆರೋಲ್ ಮೇಲೆ ಬಂದೇ ಬಿಡ್ತಾರೆ. ತನ್ನ ಮಗಳನ್ನ ನೋಡಬೇಕು ಅಂತ ಹಂಬಲಿಸ್ತಿದ್ದಾರೆ. ಬಟ್ ರಾಣಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಅವಳ ಬ್ಯಾಗ್ ಸಮೇತ ಅವಳು ಮನೆ ಬಿಟ್ಟು ಜಡ್ಜ್ ಮನೆಗೆ ಹೋಗಿದ್ದಾರೆ. ಆ ಕಡೆ ತನ್ನ ಮಗಳು ಬಂದು ಅಂತ ಹೇಳಿ ತುಂಬ ಖುಷಿಯಿಂದ ಜಡ್ಜ್ ಅವರ ಹೆಂಡತಿ ಅಪ್ಕೋತಾರೆ, ಮುದ್ದಾಡ್ತಾರೆ. ನಂತರ ಕೊನೆಗೂ ಕೂಡ ಊರನ್ನು ಬಿಟ್ಟು ಡೆಲ್ಲಿಗೆ ಹೋಗ್ತಿದ್ದಾರೆ ರಾಣಿಯನ್ನ ಕರ್ಕೊಂಡು. ಹಾಗಿದ್ರೆ ಇದರ ನಡುವೆ ಇಲ್ಲಿ ಮತ್ತೆ ರಾಣಿ ತನ್ನ ಅಮ್ಮನ ಮಡಿಲನ್ನ ಸೇರ್ತಾಳ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.